ಹಾಯ್ ಫ್ರೆಂಡ್ಸ್, ನಾವು 3 ದಿನ ಆಯಿತು ಕ್ರ್ಯಾಡಲ್ ಆ್ಯಂಡ್ ಪಾಮ್ಸ್ ಹೋಮ್ ಸ್ಟೇಗೆ ಬಂದು. ನಾವೀಗ ಮಂಗಳೂರಲ್ಲಿದ್ದೀವಿ. ಯಾರಿಗಾದರೂ ಈ ಹೋಮ್ ಸ್ಟೇ ಅಡ್ರೆಸ್ ಬೇಕಾದರೆ ಇಲ್ಲಿ ಸ್ಟಾರ್ಟಿಂಗ್ ಹಾಕಿದ್ದೀನಿ. ಈ ಕಡೆ ಪಾರ್ಕಿಂಗ್ ಏರಿಯಾ ಇದೆ, ನೋಡ್ಬೋದು ಮನೆಗಳು. ನಾವು ಟೋಟಲ್ 24 ಜನ ಬಂದಿದ್ದೀವಿ. ಎಲ್ರಿಗೂ ತುಂಬ ಅನುಕೂಲವಾಗಿದೆ, ಚೆನ್ನಾಗಿದೆ. ಯಾರಾದರೂ ಬರ್ಬೋದು ಫ್ಯಾಮಿಲಿ ಸಮೇತ. ನಾವು ಟೋಟಲ್ ಒಂದು 6 ಫ್ಯಾಮಿಲಿ ಬಂದಿದ್ದೀವಿ. ಇಲ್ಲಿ ಒಂದು ಸ್ವಲ್ಪ ಮತ್ತು ಡೈನಿಂಗ್ ಏರಿಯಾನ ಇಲ್ಲೇ ಫ್ರಂಟಲ್ಲೇ ಕೊಟ್ಟಿದ್ದಾರೆ, ಯಾಕಂದರೆ ಇಲ್ಲಿ ತುಂಬ ಶೆಕೆ ಇರೋದ್ರಿಂದ ಹೊರಗಡೆಗೆ ಇದಕ್ಕೆ ಅಂತ. ಇಲ್ಲಿ ನೋಡ್ಬೋದು ಅಲೆಕ್ಸಾ ಇದ್ದಾಳೆ. ಅಲೆಕ್ಸಾ, ಪ್ಲೀಸ್ ಸಿಂಗ್ ಅ ಸಾಂಗ್. ಈ ಸೈಡು ಓನರ್ ಮನೆಗಳಿದೆ, ಬರ್ಬೋದು. ಇಲ್ಲಿ ಸಿಂಗಲ್ ಫ್ಯಾಮಿಲಿ ಯಾರಾದರೂ ಬಂದರೆ ಈ ಕಡೆಗಿದೆ. ನೋಡಿ, ಜೋಕಾಲಿ ವಾಕಿಂಗ್ ಏರಿಯಾ ಮಾಡಿದ್ದಾರೆ, ಜಲ್ಲಿ ಕಲ್ಲುಗಳನ್ನ ಹಾಕಿ. ಇಲ್ಲೊಂದು ಬಾವಿ ಮಾಡಿದ್ದಾರೆ, ಕಡೆ ನೋಡ್ಬೋದು. ಫೈರ್ ಕ್ಯಾಂಪ್ ರಾತ್ರಿ ಮಾಡಿದ್ವಿ. ಜೋಕಾಲಿ ಮತ್ತು ಸಪ್ರೇಟಾಗಿ ಪಾರ್ಟಿ ಮಾಡೋದಾದರೆ ಆ ಕಡೆಗೆ 3 ಹಂಗೆ ಇದನ್ನು ಚಿಕ್ಕದು ಇದನ್ನು ಕೊಟ್ಟಿದ್ದಾರೆ. ಈ ಕಡೆಗೂ ಓನರ್ಗಳ ಮನೆ ಇದೆ. ಮಕ್ಕಳಿಗೆಲ್ಲ ಆಟಾಡೋಕ್ಕೆ ಡೆಟಾಲ್ಸ್ ಇಟ್ಟಿದ್ದಾರೆ. ಈ ಥರ ಕಲ್ಲುಗಳ ಮೇಲೆ ನಡೆಯೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಇನ್ನೂ ಯಾರು ಎದ್ದಿಲ್ಲ, ನಾನು ಒಬ್ಬಳೇ ಎದ್ದು ಬಂದಿದ್ದೀನಿ ಈಗ. ಇದರಲ್ಲಿ 8 ಅಟ್ಯಾಚ್ ವಾಶ್ರೂಮ್ಗಳಿದ್ದಾವೆ. ಅಂದರೆ ಟೋಟಲ್ ಒಂದು 40 ಮೆಂಬರ್ಸ್ ಬಂದ್ರೂ ಕೂಡ ಎಲ್ರಿಗೂ ಇವತ್ತೆಲ್ಲ ಲಗೇಜ್ ಪ್ಯಾಕಿಂಗು. ಇಲ್ಲಿ ಇವರು ಕೋಳಿ ಸಾಕಿದ್ದಾರೆ. ಡ್ರ್ಯಾಗನ್ ಫ್ರೂಟಿನ ಗಿಡ ಹಾಕಿದ್ದಾರೆ ಇಲ್ಲಿ. ಇದು ಓನರ್ ಮನೆ. ಇದು ಪಕ್ಕದಲ್ಲೇ ಹೊಳೆ ಇದೆ. ಇಲ್ಲಿ ಬೋಟ್ ರೈಡಿಂಗ್ ಎಲ್ಲ ಇಲ್ಲೇ ಇದೆ. ಆದರೆ ನಮ್ಮನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದಿದ್ದಾರೆ.